ನಮಸ್ಕಾರ ಸ್ನೇಹಿತರೆ. ಒಬ್ಬ ವಿದ್ಯಾರ್ಥಿಯ ಜೀವನದಲ್ಲಿ ಅತ್ಯಂತ ದೊಡ್ಡ ಶತ್ರು ಯಾರು ಗೊತ್ತಾ? ಬಡತನವಲ್ಲ, ಕಷ್ಟವಲ್ಲ, ಅದೃಷ್ಟವಲ್ಲ. ಅವನ ಮನಸ್ಸಿನಲ್ಲಿರುವ ಸೋಮಾರಿತನ, ಭಯ ಮತ್ತು ಆತ್ಮವಿಶ್ವಾಸದ ಕೊರತೆಯೇ ಅವನ ದೊಡ್ಡ ಶತ್ರು. ಇಂದು ನಾವು ಮಹಾಭಾರತದ ಮಹಾನ್ ಯೋಗಿ ಜಗದ್ಗುರು ಶ್ರೀಕೃಷ್ಣರು ಭಗವದ್ಗೀತೆಯಲ್ಲಿ ಹೇಳಿರುವ ಕೆಲವು ಅಮೂಲ್ಯ ಪಾಠಗಳನ್ನು ತಿಳಿದುಕೊಳ್ಳೋಣ. ಈ ಪಾಠಗಳನ್ನು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಂಡರೆ ಓದಿನಲ್ಲಿ ಮಾತ್ರವಲ್ಲ, ಜೀವನದಲ್ಲಿಯೂ ಯಶಸ್ಸು ನಿಮ್ಮದಾಗುತ್ತದೆ. ಕೊನೆಯವರೆಗೂ ಈ ವಿಡಿಯೋ ನೋಡಿ, ಏಕೆಂದರೆ ಕೊನೆಯಲ್ಲಿ ಶ್ರೀಕೃಷ್ಣರ ಒಂದು ಮಾತು ನಿಮ್ಮ ಜೀವನವನ್ನೇ ಬದಲಾಯಿಸಬಹುದು. ಪಾಠ 1. ಕರ್ಮವೇ ಮುಖ್ಯ. ಶ್ರೀಕೃಷ್ಣರು ಹೇಳುತ್ತಾರೆ, ಕರ್ಮಣ್ಯೇವಾಧಿಕಾರಸ್ತೆ ಮಾ ಫಲೇಷು ಕದಾಚನ. ಅಂದರೆ ನಿನಗೆ ಹಕ್ಕಿರುವುದು ನಿನ್ನ ಕೆಲಸದ ಮೇಲೆ ಮಾತ್ರ, ಫಲದ ಬಗ್ಗೆ ಹೆಚ್ಚು ಯೋಚಿಸಬೇಡ. ಇಂದಿನ ವಿದ್ಯಾರ್ಥಿಗಳು ಓದಲು ಕುಳಿತಾಗ ಮೊದಲೇ ಯೋಚಿಸುವುದು, ಎಷ್ಟು ಮಾರ್ಕ್ಸ್ ಬರುತ್ತೆ, ರ್ಯಾಂಕ್ ಸಿಗುತ್ತಾ, ನನಗೆ ಸರ್ಕಾರಿ ಕೆಲಸ ಸಿಗುತ್ತಾ. ಈ ಯೋಚನೆಗಳು ಓದಿನ ಮೇಲೆ ಗಮನ ಕಡಿಮೆ ಮಾಡುತ್ತವೆ. ಶ್ರೀಕೃಷ್ಣರ ಸಂದೇಶ ಸ್ಪಷ್ಟವಾಗಿದೆ. ಇಂದಿನ ಕೆಲಸವನ್ನು ಸಂಪೂರ್ಣ ಮನಸ್ಸಿನಿಂದ ಮಾಡು, ಫಲ ತನ್ನ ಸಮಯಕ್ಕೆ ಬರುತ್ತದೆ. ಪಾಠ 2. ಮನಸ್ಸನ್ನು ಗೆಲ್ಲು. ಗೀತೆಯಲ್ಲಿ ಶ್ರೀಕೃಷ್ಣರು ಹೇಳುತ್ತಾರೆ, ಮನಸ್ಸನ್ನು ಗೆದ್ದವನಿಗೆ ಜಗತ್ತನ್ನೇ ಗೆಲ್ಲುವುದು ಸುಲಭ. ಇಂದು ಮೊಬೈಲ್, ರೀಲ್ಸ್, ಗೇಮ್ಸ್, ಸೋಷಿಯಲ್ ಮೀಡಿಯಾ ಇವು ವಿದ್ಯಾರ್ಥಿಯ ಮನಸ್ಸನ್ನು ಅಲೆದಾಡಿಸುತ್ತಿವೆ. 1 ಗಂಟೆ ಓದೋಣ ಎಂದು ಕುಳಿತರೆ 5 ನಿಮಿಷದಲ್ಲಿ ಮೊಬೈಲ್ ಕೈಗೆ ಬರುತ್ತದೆ. ಶ್ರೀಕೃಷ್ಣ ಹೇಳುತ್ತಾರೆ, ಮನಸ್ಸು ನಿನ್ನ ಸೇವಕನಾಗಬೇಕು, ಯಜಮಾನನಾಗಬಾರದು. ಪಾಠ 3. ಭಯವನ್ನು ಬಿಡು. ಅರ್ಜುನನು ಯುದ್ಧದ ಮೊದಲು ಹೆದರಿದ್ದ. ಆಗ ಶ್ರೀಕೃಷ್ಣರು ಹೇಳಿದರು, ಭಯ ನಿನ್ನ ಶಕ್ತಿಯನ್ನು ಕಸಿದುಕೊಳ್ಳುತ್ತದೆ. ಪರೀಕ್ಷೆಗೆ ಹೆದರಬೇಡ, ವಿಫಲತೆಗೆ ಹೆದರಬೇಡ, ಜನರ ಮಾತಿಗೆ ಹೆದರಬೇಡ. ಪ್ರತಿಯೊಂದು ಸೋಲು ನಿನ್ನ ಮುಂದಿನ ಗೆಲುವಿನ ಪಾಠ. ಪಾಠ 4. ಶಿಸ್ತು. ಪ್ರತಿಭೆ ಎಲ್ಲರಲ್ಲೂ ಇರಬಹುದು, ಆದರೆ ಶಿಸ್ತು ಕೆಲವರಲ್ಲಿ ಮಾತ್ರ ಇರುತ್ತದೆ. ಪ್ರತಿದಿನ ಒಂದೇ ಸಮಯಕ್ಕೆ ಎದ್ದು, ಒಂದೇ ಸಮಯಕ್ಕೆ ಓದಿ, ಗುರಿಯತ್ತ ನಡೆಯುವ ವಿದ್ಯಾರ್ಥಿಯನ್ನು ಯಾರೂ ತಡೆಯಲು ಸಾಧ್ಯವಿಲ್ಲ. ಪಾಠ 5. ಹೋಲಿಕೆ ಬೇಡ. ಇನ್ನೊಬ್ಬ ವಿದ್ಯಾರ್ಥಿ ಹೆಚ್ಚು ಅಂಕ ತಂದಿದ್ದಾನೆ, ಅವನನ್ನು ನೋಡಿ ಬೇಸರ ಪಡುವುದಕ್ಕಿಂತ ನಿನ್ನೆ ಇದ್ದ ನಿನ್ನನ್ನು ಇಂದಿನ ನೀನು ಮೀರಬೇಕು. ನಿನ್ನ ಸ್ಪರ್ಧೆ ನಿನ್ನೊಂದಿಗೆ ಇರಲಿ. ಪಾಠ 6. ಸಮಯದ ಮೌಲ್ಯ. ಕಳೆದುಹೋದ ಹಣವನ್ನು ಸಂಪಾದಿಸಬಹುದು, ಆದರೆ ಕಳೆದುಹೋದ ಸಮಯವನ್ನು ಮರಳಿ ಪಡೆಯಲು ಸಾಧ್ಯವಿಲ್ಲ. ಒಂದು ದಿನ ವ್ಯರ್ಥ ಮಾಡಿದರೆ ಅದು ಜೀವನದ ಒಂದು ಭಾಗವನ್ನು ಕಳೆದುಕೊಂಡಂತೆ. ಪಾಠ 7. ಆತ್ಮವಿಶ್ವಾಸ. ಶ್ರೀಕೃಷ್ಣರು ಅರ್ಜುನನಿಗೆ ಶಕ್ತಿ ನೀಡಿದ್ದು ಆಯುಧದಿಂದಲ್ಲ, ಆತ್ಮವಿಶ್ವಾಸದಿಂದ. ನೀವು ಪ್ರತಿದಿನ ಬೆಳಿಗ್ಗೆ ನಿಮ್ಮನ್ನು ನೀವು ಹೇಳಿಕೊಳ್ಳಿ, ನಾನು ಮಾಡಬಲ್ಲೆ, ನಾನು ಗೆಲ್ಲುತ್ತೇನೆ, ನನ್ನ ಪರಿಶ್ರಮ ವ್ಯರ್ಥವಾಗುವುದಿಲ್ಲ. ಪಾಠ 8. ಸೋಲು ಅಂತ್ಯವಲ್ಲ. ಒಂದು ಪರೀಕ್ಷೆಯಲ್ಲಿ ಫೇಲ್ ಆದರೆ ಅದು ಜೀವನದಲ್ಲಿ ಫೇಲ್ ಆದಂತೆ ಅಲ್ಲ. ಪ್ರತಿಯೊಬ್ಬ ಯಶಸ್ವಿ ವ್ಯಕ್ತಿಯ ಹಿಂದೆ ಅನೇಕ ವಿಫಲತೆಗಳಿರುತ್ತವೆ. ಸೋಲಿನಿಂದ ಕಲಿತವನೇ ನಿಜವಾದ ವಿಜೇತ. ಪಾಠ 9. ಗುರಿ ಸ್ಪಷ್ಟವಾಗಿರಲಿ. ಗುರಿಯಿಲ್ಲದ ವಿದ್ಯಾರ್ಥಿ ದಿಕ್ಸೂಚಿಯಿಲ್ಲದ ಹಡಗಿನಂತೆ. ಇಂದೇ ನಿಮ್ಮ ಗುರಿಯನ್ನು ಬರೆಯಿರಿ, ಅದನ್ನು ಪ್ರತಿದಿನ ನೋಡಿ, ಪ್ರತಿದಿನ ಅದರ ಕಡೆಗೆ ಒಂದು ಹೆಜ್ಜೆ ಇಡಿ. ಪಾಠ 10. ನಿನ್ನ ಶಕ್ತಿ ನಿನ್ನೊಳಗೇ ಇದೆ. ಶ್ರೀಕೃಷ್ಣರು ಹೇಳುತ್ತಾರೆ, ನೀನು ಹುಡುಕುತ್ತಿರುವ ಶಕ್ತಿ ನಿನ್ನೊಳಗೇ ಇದೆ. ನಿನ್ನನ್ನು ನೀನೇ ನಂಬು, ನಿನ್ನ ಪರಿಶ್ರಮವನ್ನು ನಂಬು, ನಿನ್ನ ಕನಸುಗಳನ್ನು ನಂಬು. ಸ್ನೇಹಿತರೆ, ಅರ್ಜುನನನ್ನು ಮಹಾಯೋಧನನ್ನಾಗಿ ಮಾಡಿದ್ದು ಶ್ರೀಕೃಷ್ಣರ ಮಾರ್ಗದರ್ಶನ. ನಿಮ್ಮ ಜೀವನದಲ್ಲಿಯೂ ಈ ಗೀತೆಯ ಪಾಠಗಳನ್ನು ಅನುಸರಿಸಿದರೆ ಯಾವುದೇ ಪರೀಕ್ಷೆ ಕಷ್ಟವಾಗುವುದಿಲ್ಲ, ಯಾವುದೇ ಕನಸು ದೂರವಾಗುವುದಿಲ್ಲ. ನೆನಪಿಡಿ, ಇತರರನ್ನು ಗೆಲ್ಲುವುದು ದೊಡ್ಡ ಸಾಧನೆಯಲ್ಲ, ತನ್ನ ಮನಸ್ಸನ್ನು ಗೆಲ್ಲುವುದೇ ನಿಜವಾದ ವಿಜಯ. ಇಂದಿನಿಂದಲೇ ಸೋಮಾರಿತನವನ್ನು ಬಿಟ್ಟು ಶಿಸ್ತನ್ನು ಅಳವಡಿಸಿಕೊಳ್ಳಿ, ಭಯವನ್ನು ದೂರ ಮಾಡಿ, ಪ್ರತಿದಿನ ಪರಿಶ್ರಮ ಮಾಡಿ. ಒಂದು ದಿನ ಯಶಸ್ಸು ನಿಮ್ಮ ಬಾಗಿಲು ತಟ್ಟಿಯೇ ತಟ್ಟುತ್ತದೆ. ಜೈ ಶ್ರೀಕೃಷ್ಣ.
ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಮತ್ತು ಇಂತಹ ಪ್ರೇರಣಾದಾಯಕ ಕನ್ನಡ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.